ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇಂಚು ವ್ಲಾಗ್. ಸೊ ಗೈಸ್ ನಾವಿವತ್ತು ಬೆಳಗ್ಗೆ ಬೇಗ ರೆಡಿಯಾಗಿ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಇದು ಬಂದು ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ, ಯಾರ್ಯಾರಲ್ಲಿ ಹೋಗಿ ಬಂದಿರೋರಿಗೆಲ್ಲ ಸಖತ್ ಒಳ್ಳೆಯದಾಗಿದೆ ಅಂತೆ. ಸೊ ಇದು ಬಂದು ಯಲಹಂಕ ಹತ್ತೂರಲ್ಲಿ ಲೊಕೇಟ್ ಆಗಿದೆ. ಸೊ ಗೈಸ್ ಇದೇ ಬಂದು ಎಂಟ್ರೆನ್ಸ್. ಸೊ ಒಳಗೆ ಹೋಗನ್ವಾ. ಸೊ ಗೈಸ್ ಇನ್ನೊಂದೇನೆಂದರೆ ನಮ್ಮ ಅಕ್ಕ ಬೆಳಗ್ಗೆನೇ ಬಂದು ಕಾಯ್ತಾ ಇದ್ಲು, ಯಾಕಂದರೆ ಇಲ್ಲಿ ನಾಡಿ ಶಾಸ್ತ್ರ ಹೇಳ್ತಾರೆ, ಅದಕ್ಕೆ ಟೋಕನ್ ಕೂಡ ಕೊಡ್ತಾರೆ. ಟೋಕನ್ ಬಂದು 125 ಲಾಸ್ಟ್ ಇರುತ್ತೆ. ನಮ್ಮದು ಬಂದು 118 ಸ್ಲಾಟ್ ಇತ್ತು. ಇದು ಬಂದು 8 ಗಂಟೆ ಒಳಗೆ ಟಿಕೆಟ್ ಕೊಡೋದು, ಆಮೇಲೆ ಇರಲ್ಲ, ನೀವು ಎಲ್ಲಿಂದನೇ ಬರೀ. ನಮ್ಮ ಅಕ್ಕ ಮಲ್ಲಿಗೆ ಹೂ ಮುಡ್ಕೊಂಡಿಲ್ಲ ಅಂತ ಅವಾಗಿಂದ ನೋಡ್ಕೊತಾನೆ ಇದ್ಲು. ಸೊ ಇದು ಬಂದು ಸಖತ್ ಲೇಟ್ ಆಗುತ್ತೆ ಅಂತ ನಾವು ಹೋಗಿ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಹೋದ್ರಿ. ನೋಡಿ ಇಲ್ಲಿ ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು ಎಲ್ಲೆಲ್ಲೋ ಇಂದನೂ ಬಂದಿದ್ದಾರೆ. ಬಿಕಾಸ್ ಇದು ಅಷ್ಟೊಂದು ಪವರ್ಫುಲ್ ಇದೆ, ಸಖತ್ ಪವರ್ಫುಲ್ ಇದೆ. ನೆಕ್ಸ್ಟು ನಮಗೆ ನೀರು ಹಾಕ್ತಾರೆ ಅಂತ, ಅದು ಬಂದು 4:30 ಇರೋದು, ಅದಕ್ಕೆ ಟಿಕೆಟು ತಗೋಬೇಕು. ಅಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತ ನಾವು ಆಚೆ ಹೋಗಿ ಹಂಗೆ ಏನಾರ ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ನೋಡಿದ್ರೆ ಇಷ್ಟು ಉದ್ದ ಕ್ಯೂ ಇದೆ ಗಾಯ್ಸ್. ನಿಮಗಿನ್ನ ಇದೇ ಕಮ್ಮಿ ಅನಿಸುತ್ತೆ, ಇನ್ನು ಮುಂದಕ್ಕೆ ತೋರಿಸ್ತೀನಿ. ಅಲ್ಲೂ ನಿಂತಿದ್ದಾರೆ, ನಾವು ಇಲ್ಲೂ ನಿಂತಿದ್ದೀರಿ. ಇದು ಏನು ನೀರು ಹಾಕ್ತಿರಲ್ಲ, ಅದಕ್ಕೆ ಟಿಕೆಟ್ ತೊಗೋಬೇಕು ನಾವು. ಸೊ ಗೈಸ್ ನಾವು ಟಿಕೆಟ್ ತೊಗೊಳೋಣ ಅಂತ ಲೈನಲ್ಲಿ ನಿಂತಿದ್ರಿ. ನೆಕ್ಸ್ಟು ನಾವು ಟಿಕೆಟ್ ತೊಗೊಂಡ್ರಿ ಗೈಸ್. ಟಿಕೆಟು ಎಷ್ಟು ರೇಟ್ ಅಂತ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟು ಬರ್ತಾರೆ ಜನ. ಕ್ಯೂವಲ್ಲಿ ನಿಂತರೆ ಸಾಕಾಗೋಯ್ತು, ಅಷ್ಟು ಜನ. ಬೇಕಾದ್ರೆ ತೋರಿಸ್ತೀನಿ ನೋಡಿ, ಇನ್ನು ಇವಾಗ ಇಷ್ಟು ಜನ ಇದ್ದಾರೆ ಇಲ್ಲಿ, ಆಮೇಲೆ ತೋರಿಸ್ತೀನಿ. ನೆಕ್ಸ್ಟು ನಾವು ಈ ಥರ ಲೈನಲ್ಲಿ ಕೂತಿದ್ರಿ. ಸುಮ್ಮನೆ ಇಷ್ಟೊಂದು ಜನ ಸೇರಲ್ಲ, ಒಬ್ರಿಗೆ ಒಳ್ಳೇದಾಗಿ ಅವ್ರ ಕಡೆಯಿಂದ ಬೇರೆಯವ್ರಿಗೆ ಗೊತ್ತಾಗಿ ಇಷ್ಟೊಂದು ಜನ ಸೇರಿದೆ. ಇದನ್ನು ಸುಮ್ಮನೆ ಅಲ್ಲ, ಇಲ್ಲಿ ಬಂದು ಮಕ್ಕಳಿಲ್ಲವ್ರಿಗೆ ಮಕ್ಕಳಾಗಿದೆ, ಆಮೇಲೆ ಮದುವೆ ಯಾರಾಗಿರಲ್ಲ ಅವ್ರಿಗೂ ಮದುವೆ ಆಗಿದೆ. ಸೊ ಅವ್ರ ಒಪಿನಿಯನಿಂದನೇ ಇಷ್ಟೊಂದು ಜನ ಸೇರೋಕ್ಕಾಗಿದ್ದು. ಗೈಸ್ ಇವಾಗ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಮಾಡಿದ್ದಾರೆ. ಸೊ ದೇವ್ರು ನೋಡಿದ್ರೆ ಸಖತ್ತಾಗಿ ಕಾಣಿಸ್ತಾ ಇದೆ, ನಮ್ಮದೇ ದೃಷ್ಟಿ ಆಗಬೇಕು. ಸೊ ಈ ಥರ ನೋಡಿದ್ರೆ ನಮಗೆ ಪುಣ್ಯ ಅನಿಸುತ್ತೆ. ಆಮೇಲೆ ಎಲ್ಲರಿಗೂ ಲೈನಾಗಿ ಸ್ವಾಮಿಗಳೇ ತೀರ್ಥ ಹಾಕ್ಕೊಬಂದರು. ಗೈಸ್ ನಾವು ಇಷ್ಟೊಮ್ ಅಂತ ಕೂತ್ಕೊಂಡ್ವಿ. ಮೇ ಬಿ 4 to 5 hours ಕೂತ್ಕೊಂಡು ಧ್ಯಾನ ಮಾಡಿದ್ಕು ಒಳ್ಳೆ ಪ್ರತಿಫಲ ಸಿಕ್ತು ಅನಿಸ್ತು. ಆ ನೀರಾಗ್ದಾಗ ಎಷ್ಟು ಮನಸ್ಸಿಗೆ ಸಮಾಧಾನ ಆಯಿತು ಅಂದರೆ, ಅದಕ್ಕೆ ತಾನೆ ಗೈಸ್ ಇಷ್ಟೊಂದು ಜನ. ಯಾರೆಲ್ಲ ಸುಮ್ಮನೆ ಬರ್ತಾರ ಗೈಸ್, ಸುಮ್ಮನೆ ಈ ಥರ ನೀರು ಹಾಕ್ಸ್ಕೊಳಕ್ಕೆ, ಅವ್ರಿಗೂ ಸಮಾಧಾನ ಆಗುತ್ತೆ. ಆ ದೇವ್ರ ಭಜನೆ ಏನೇ ಆಗಲಿ ಎಷ್ಟು ಚೆನ್ನಾಗಿರುತ್ತೆ. ನೀವು ಅಲ್ಲಿ ಕುತ್ಕೊಳ್ಳಿ, ನಿಜವಾಗ್ಲೂ ನೀವು ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನೇನು ಸುಳ್ಳು ಹೇಳ್ತಿಲ್ಲ, ನೀವು ಒಂದ್ಸಲಿ ಟ್ರೈ ಮಾಡಿ, ಪಕ್ಕ ಕಮೆಂಟ್ ಹಾಕೋದು ಮರಿಬೇಡಿ. ಸೊ ನೀರೆಲ್ಲ ತೀರ್ಥ ಎಲ್ಲ ಹಾಕಿದ್ಮೇಲೆ ನಮಗೆ ದರ್ಶನಕ್ಕೆ ಬಿಡ್ತಾರೆ. ನಾವು ದರ್ಶನ ಎಲ್ಲ ಮಾಡ್ಕೊಂಡು ಗೈಸ್ ನೆಕ್ಸ್ಟು ನಾವು ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಅಬ್ಬಬ್ಬಬ್ಬಬ್ಬ ಇಲ್ಲಿ ಎಷ್ಟು ಜನ ಇದ್ದಾರೆ ಗೈಸ್. ಇಷ್ಟೇ ಜನ ಇಲ್ಲ, ಇನ್ನು ಆಚೆನೂ ಕ್ಯೂ ಅಲ್ಲಿ ಇದ್ದಾರೆ. ಯಪ್ಪ ನಾವು ಬಂದಿದ್ದೆ 8:45 ಆಯಿತು ಅಲ್ಲಿಂದ ಆಚೆ ಬರೋಕ್ಕೆ. ಇನ್ನು ಇವ್ರು ನೀರು ಹಾಕ್ಸ್ಕೊಂಡು ಬರೋಕ್ಕೆ ನಿಜವಾಗ್ಲು ಅವ್ರ ಸ್ವಾಮಿಗಳಿಗೆ ಎಷ್ಟು ಪೇಷನ್ಸ್ ಅಂದರೆ ಗೈಸ್. ಎಲ್ಲ ಅಭಿಷೇಕ ಇಟ್ಟು ಏನು ನಾಡಿಶಾಸ್ತ್ರ ಇದು ತೀರ್ಥ ಹಾಕೋದ್ರಿಂದ ಇಟ್ಟು ಅವರೇ ಇಡ್ತಾರೆ. ನಂಗೆ ಗೊತ್ತಿಲ್ಲ ಕಲ್ಯಾಣಿ ಹತ್ರ ಯಾರು ಹಾಕ್ತಾರೆ ಅಂತ, ಬಟ್ ಅಲ್ಲಿ ಮಾತ್ರ ಸ್ವಾಮಿಗಳೇ ಹಾಕೋದು. ಸಖತ್ ಪೇಷನ್ಸ್ ಇದೆ ಗೈಸ್. ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಇಷ್ಟೊಂದೆಲ್ಲ ಕ್ಯೂ ಮಾಡಿ ನಮಗೆ ನೆಕ್ಸ್ಟು ಪಂಚಾಮೃತ ಕೊಟ್ಟರು, ಆಮೇಲೆ ಜೊತೆಗೆ ಪ್ರಸಾದ ಕೂಡ ಕೊಟ್ಟರು. ಎಷ್ಟು ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ತಿನ್ನೋದು ಏನೋ ಒಂದು ತೃಪ್ತಿ ಆಗುತ್ತೆ ನಮಗೆ. ಈ ಅಮಾವಾಸ್ಯೆ ಹುಣ್ಮೆದಿಲ್ಲ ತುಂಬ ಜೋರಾಗಿ ಪೂಜೆ ಮಾಡ್ತಾರೆ. ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನಾಯಿತು ಅಂತ ಹೇಳ್ತೀನಿ. ನಮ್ಮ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.